ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ನನ್ನ ವೀಡಿಯೋದಲ್ಲಿ ಬಂದುಬಿಟ್ಟು ನಾವು ಎಂಪ್ಲಾಯರ್ ಡೀಟೇಲ್ಸ್ನ ಹೇಗೆ ಚೆಕ್ ಮಾಡೋದು, ನಮ್ಮ ಹತ್ರ ಯೂಸರ್ ಐ ಡಿ ಪಾಸ್ವರ್ಡ್ ಇರೋಲ್ಲ, ಜಸ್ಟ್ ಕೋಡ್ ನಂಬರ್ ಇದೆ ಅಂದರೂ ಸಹ ನಾವು ಎಂಪ್ಲಾಯರ್ ಡೀಟೇಲ್ಸ್ನ ಚೆಕ್ ಮಾಡ್ಬೋದು. ಅಂದರೆ ಎಷ್ಟು ಜನ ಅಕೌಂಟ್ ಇದ್ದಾರೆ, ಯಾವ್ಯಾವ ಎಂಪ್ಲಾಯೀಸ್ ಇದ್ದಾರೆ, ಫಾದರ್ ನೇಮ್ ಆಗಿರ್ಬೋದು ಚೆಕ್ ಮಾಡ್ಬೋದು. ಸೊ ನಮ್ಮ ಹತ್ರ ಬರೀ ಜಸ್ಟ್ ಕೋಡ್ ನಂಬರ್ ಇದೆ ಅಂದರೆ ಫಸ್ಟು ಗೂಗಲಲ್ಲಿ www.essic.in ಅಂತ ಟೈಪ್ ಮಾಡಿ. ಸೊ ಅದಾದಮೇಲೆ ಈ ಥರ ಹೋಮ್ ಪೇಜ್ ಓಪನ್ ಆಗುತ್ತೆ. ಸೊ ಅಲ್ಲಿ ನಾವು ಕ್ಲಿಕ್ ಹಿಯರ್ ಅಂತ ಸೆಲೆಕ್ಟ್ ಮಾಡಿದ್ಮೇಲೆ ಸೊ ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡ್ತಾ ಬಂದರೆ ಎಂಪ್ಲಾಯರ್ ಸರ್ಚ್ ಅಂತ ಆಪ್ಷನ್ ಇರುತ್ತೆ. ಎಂಪ್ಲಾಯರ್ ಸರ್ಚಲ್ಲಿ ನಾವು ಫಸ್ಟು ಎಂಪ್ಲಾಯರ್ ಕೋಡ್ ನಂಬರು ಮತ್ತು ಡಿಸ್ಟಿಕ್ಕು ಮತ್ತು ಸ್ಟೇಟ್ ನೇಮ್ನ ಅಪ್ಡೇಟ್ ಮಾಡಬೇಕಾಗುತ್ತೆ. ಸೊ ಅದಾದಮೇಲೆ ಕ್ಯಾಪ್ಚಾ ಫಿಲ್ ಮಾಡಿದ್ಮೇಲೆ ಸೊ ನಿಮಗೆ ಒಂದು ಹೋಮ್ ಪೇಜ್ ಓಪನ್ ಆಗುತ್ತೆ. ಸೊ ಅದರಲ್ಲಿ ESIC ಕೋಡ್ ನಂಬರ್ ರಿಫ್ಲೆಕ್ಟ್ ಆಗ್ತಿರುತ್ತಲ್ಲ, ಅದ್ರ ಮೇಲೆ ನಾವು ಕ್ಲಿಕ್ ಮಾಡಿದ್ರೆ ಯಾರೆಲ್ಲ ಎಂಪ್ಲಾಯೀಸ್ ಇದ್ದಾರೆ, ಎಷ್ಟು ಜನ ಎಂಪ್ಲಾಯೀಸ್ ಇದ್ದಾರೆ ಮತ್ತು ಅವ್ರ ನೇಮ್ ಆಗಿರ್ಬೋದು, ಫಾದರ್ ನೇಮ್ ಆಗಿರ್ಬೋದು ಡೀಟೇಲ್ಸ್ ಸಿಗುತ್ತೆ. ಕಂಪನಿದು ಪಿನ್ ಕೋಡ್ ಆಗಿರ್ಬೋದು ಅದು ಸಹ ಡೀಟೇಲ್ಸ್ ಸಿಗುತ್ತೆ. ಇನ್ ಕೇಸ್ ಯಾರಿಗಾದರೂ ನಾವು ರಿಜಿಸ್ಟ್ರೇಷನ್ ಆಗಿದೆ, ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಇಲ್ಲ ತೊಗೋಬೇಕಾಗುತ್ತೆ, ಇಲ್ಲ ತುಂಬ ಹಳೆ ರಿಜಿಸ್ಟ್ರೇಷನು ನಮ್ಮ ಹತ್ರ ಸರ್ಟಿಫಿಕೇಟ್ ಇರೋಲ್ಲ ಅಂತ ಅಂದರೆ ಸೊ ನಾವು ಅದು ಹೇಗೆ ಕಲೆಕ್ಟ್ ಮಾಡ್ಕೋಬೋದು ಅನ್ನೋದನ್ನ ಕೂಡ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ESIC ರಿಲೇಟೆಡ್ ಆಗಿರ್ಬೋದು, PF ರಿಲೇಟೆಡ್ ಆಗಿರ್ಬೋದು, PT ರಿಲೇಟೆಡ್ ಆಗಿರ್ಬೋದು, ಯಾವುದೇ ಥರ ನಿಮಗೆ ವೀಡಿಯೋಸ್ ಬೇಕಿದ್ದರೆ ದಯವಿಟ್ಟು ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಆಗಿ ಚೆಕ್ ಮಾಡಿ. ಅದ್ರ ಜೊತೆಗೆ ನಿಮ್ಗೆ ಏನೇ ಥರ ವೀಡಿಯೋಸ್ ಬೇಕಿದ್ರೂ